ಚಿಕ್ಕಮಗಳೂರಿನಲ್ಲಿ ಆನೆ ದಾಳಿಗೆ ಮಹಿಳೆ ಬಲಿಯಾಗಿದ್ರು. ಜನಾಕ್ರೋಶ ಹೆಚ್ಚಳವಾಗಿದೆ. ಮಹಿಳೆ ಮೃತದೇಹವನ್ನ ಇಟ್ಕೊಂಡು ರಸ್ತೆಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಜನರು. ಆ ಪ್ರತಿಭಟನಾ ಸ್ಥಳದಲ್ಲಿ ಈಗ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜನರನ್ನ ಚದುರಿಸಲು ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಪೊಲೀಸರ ಲಾಠಿ ಚಾರ್ಜ್ನಿಂದಾಗಿ ಹಲವರಿಗೆ ಗಾಯಗಳಾಗಿದೆ. ಚಿಕ್ಕಮಗಳೂರಿನಲ್ಲಿ ಆನೆ ದಾಳಿಗೆ ಮಹಿಳೆ ಮೃತಪಟ್ಟಿದ್ರು. ಎಷ್ಟು ಬಲಿ ಬೇಕು? ಈ ರೀತಿ ಆನೆಗಳ ದಾಳಿಯಿಂದಾಗಿ ಒಂದು ವಾರದಲ್ಲಿ ಅಂದ್ರೆ 7 ದಿನದ ಅಂತರದಲ್ಲಿ 2ನೇ ಬಲಿ ಇದು. ಹೀಗಾಗಿ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿತ್ತು ಈ ಒಂದು ಘಟನೆ. ಮೃತದೇಹವನ್ನ ನಡು ರಸ್ತೆಯಲ್ಲಿ ಇಟ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಜನರನ್ನ ಚದುರಿಸಲು ಲಾಠಿ ಚಾರ್ಜ್ ಮಾಡಿದ್ದಾರೆ. ಲಾಠಿ ಚಾರ್ಜ್ನಿಂದಾಗಿ ಹಲವರಿಗೆ ಗಂಭೀರವಾದ ಗಾಯಗಳಾಗಿದೆ. ಪೊಲೀಸರು ಮತ್ತು ಜನರ ನಡುವೆ ಗಲಾಟೆಗೆ ಕಾರಣವಾಗಿದೆ. ಈ ಗಲಾಟೆಯ ವೇಳೆ ಪೊಲೀಸರಿಗೂ ಕೂಡ ಗಾಯಗಳಾಗಿದೆ. ನೋಡಿ ಯಾವ ರೀತಿಯಾಗಿ ಚಿಕ್ಕಮಗಳೂರಿನಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನೋದನ್ನ ನಾವು ವಿಜುವಲ್ಸ್ ಅಲ್ಲಿ ಗಮನಿಸ್ತಿದ್ದೀವಿ. ನೂರಾರು ಜನ ಪೊಲೀಸರು ಕೂಡ ಬಂದಿದ್ದಾರೆ. ಇಷ್ಟು ಪೊಲೀಸ್ ತುಕಡಿಯನ್ನ ನಿಯೋಜನೆಗೊಳಿಸಿದ್ರು ಕೂಡ ಜನರನ್ನ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸಾವಿರಾರು ಜನರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ನಮಗೆ ಶಾಶ್ವತವಾದ ಪರಿಹಾರ ಬೇಕು. ಜನಪ್ರತಿನಿಧಿಗಳು ಬಂದು ತಾತ್ಕಾಲಿಕವಾಗಿ ಒಂದು ಚೆಕ್ ಕೊಟ್ಟು ಹೋಗ್ಬಿಡ್ತಾರೆ. ನಮಗೆ ಈ ಚೆಕ್ಕು ಹಣ ಯಾವುದು ಬೇಡ, ಶಾಶ್ವತ ಪರಿಹಾರ ಬೇಕು. ಯಾಕೆಂದ್ರೆ ಮಡಿಕೇರಿ ಮತ್ತು ಚಿಕ್ಕಮಗಳೂರಿನ ಕಾಫಿ ತೋಟದಲ್ಲಿ ಸಾಕಷ್ಟು ಪರಿಸ್ಥಿತಿ ಈ ರೀತಿಯಾಗಿ ಆಗ್ಬಿಟ್ಟಿದೆ. ಜನರು ತಮ್ಮ ಕಾಫಿ ತೋಟಗಳಿಗೆ ಹೋಗ್ಲಿಕ್ಕೆ ಭಯ ಪಡ್ತಿದ್ದಾರೆ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ವನ್ಯಜೀವಿಗಳು ಮತ್ತು ಮಾನವನ ಸಂಘರ್ಷ ಹೆಚ್ಚಳವಾಗಿ ಈ ರೀತಿಯ ಒಂದು ಘಟನೆಗೆ ಸಾಕ್ಷಿಯಾಗ್ಬಿಟ್ಟಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಯೋಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಯೋಗೇಶ್, ಮಹಿಳೆಯ ಮೃತದೇಹವನ್ನ ಇಟ್ಕೊಂಡು ಜನರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಅಂದ್ರೆ ನಮಗೆ ಶಾಶ್ವತ ಪರಿಹಾರ ಬೇಕು ಅನ್ನುವಂತಹ ಬೇಡಿಕೆ ಜನರದ್ದಾಗಿತ್ತು. ಆದ್ರೆ ಈ ರೀತಿಯ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗ್ಲಿಕ್ಕೆ ಏನ್ ಕಾರಣ ಆಯ್ತು? ಚೈತ್ರ, ಏನು ಕಳೆದ 7 ದಿನಗಳ ಅಂತರದಲ್ಲಿ ಕಾಡಾನೆ 2 ಬಲಿಯನ್ನ ಪಡ್ಕೊಂಡಿರ್ತಕ್ಕಂಥದ್ದು ಚಿಕ್ಕಮಗಳೂರು ತಾಲೂಕಿನ ಏನು ಹುಣಸೆಹಳ್ಳಿ ಸಮೀಪದ ಪುರ ಗ್ರಾಮದ ನಾಗೇಶ್ ಗೌಡ ಎಂಬತಕ್ಕಂಥವರ ತೋಟದಲ್ಲಿ ಕಳೆದ ಸೋಮವಾರ ಒಂದು ಯಲ್ಲಪ್ಪ ಅನ್ನೋ ಒಂದು ರೈತ ಕಾರ್ಮಿಕನನ್ನ ಬಲಿ ಪಡೆದಿತ್ತು. ಆದ್ರೆ ಇವತ್ತು ಬೆಳಿಗ್ಗೆ 8:15 ಸುಮಾರಿಗೆ ಅದೇ ನಾಗೇಶ್ ಗೌಡರ ತೋಟದ ಲೈನ್ ಮನೆಯ ಬಳಿಯಲ್ಲಿ ಇದ್ದಂತ ಕಾರ್ಮಿಕ ಮಹಿಳೆ 34 ವರ್ಷದ ಬೋರಮ್ಮ ಅಂತ ಒಂದು ಮಹಿಳೆಯನ್ನ ಬಲಿ ಪಡ್ಕೊಂಡಿತ್ತು. ಮೂಲತಃ ಬಳ್ಳಾರಿ ಹೊಸಪೇಟೆ ಮೂಲದ ಬೋರಮ್ಮ ಅವರಿಗೆ ಏನು ಕಾಡಾನೆ ಸ್ಥಳದಲ್ಲಿ ಮೃತಪಟ್ಟಿದ್ದ ಹಿನ್ನೆಲೆಯಲ್ಲಿ ಆ ಒಂದು ಮಹಿಳೆಯ ಶವವನ್ನ ಗುಟ್ಟಾಗಿ ಸಾಗಿಸಲಿಕ್ಕೆ ಅರಣ್ಯ ಇಲಾಖೆ ಇರ್ಬೋದು ಮತ್ತು ಪೊಲೀಸ್ ಇಲಾಖೆ ಮುಂದಾಗಿತ್ತು. ಈ ಸಂದರ್ಭದಲ್ಲಿ ಮಾಹಿತಿ ತಿಳಿದ ಕೂಡಲೇ ಏನು ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಮಲೆನಾಡು ನಾಗರಿಕ ರೈತ ಹಿತರಕ್ಷಣಾ ಹೋರಾಟ ಸಮಿತಿಯವರು ಏನು ಕಡುಬಗೆರೆ ಪಟ್ಟಣದಲ್ಲಿ ಮಧ್ಯ ರಸ್ತೆಯಲ್ಲಿ ಚಿಕ್ಕಮಗಳೂರು ಮತ್ತೆ ಶೃಂಗೇರಿಗೆ ಸಂಪರ್ಕ ಕಲ್ಪಿಸುವಂತ ರಾಜ್ಯ ಹೆದ್ದಾರಿಯಲ್ಲಿ ರಸ್ತೆ ಮಧ್ಯದಲ್ಲಿ ಮಹಿಳೆಯ ಮೃತದೇಹವನ್ನ ಇಳಿಸಿ ಅದೇ ಏನು ಟೆಂಟ್ ಅನ್ನ ಹಾಕೊಂಡು ಬೆಳಗ್ಗೆಯಿಂದಲೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಈ ಒಂದು ಪ್ರತಿಭಟನೆಯ ಸ್ಥಳದಲ್ಲಿ ಏನಂತಂದ್ರೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಹಾಗೂ ಮಾಜಿ ಸಚಿವರಾಗಿದ್ದ DN ಜೀವರಾಜ್ ಇರ್ಬೋದು, JDS ನ ರಾಷ್ಟ್ರೀಯ ವಕ್ತಾರ ಸುಧಾಕರ್ ಶೆಟ್ಟಿ ಅವರು ಕೂಡ ಏನು ಪಾಲ್ಗೊಂಡಿರ್ತಾರೆ. ಶಾಸಕರು ಕೂಡ ಈ ಒಂದು ಪ್ರತಿಭಟನಾ ಸ್ಥಳಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವರಿಗೆ